ನಿಮ್ಮ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಡೆಡ್ಲೈನ್ ವಿಸ್ತರಣೆಯಾಗಿದೆ. ಆದರೆ ಅಪ್ಲೈ ಮಾಡೋದಕ್ಕೂ ಮುನ್ನ ಎಚ್ಚರವಾಗಿ. ಸೊ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದ್ರ ಮುನ್ನ ಎಚ್ಚರಾಗಿರಿ. ಆನ್ಲೈನ್ನಲ್ಲಿ ಇವಾಗೆಲ್ಲ ನಕಲಿ QR ಕೋಡ್ ಲಿಂಕ್ಗಳು ಹರಿದಾಡ್ತಾ ಇದೆ. HSRP ನಂಬರ್ ಪ್ಲೇಟ್ ನೋಂದಣಿ ಹೆಸರಲ್ಲಿ ಸೈಬರ್ ದೋಖಾ ನಡೀತಾ ಇದೆ. ನಕಲಿ ಲಿಂಕನ್ನು ಹರಿಬಿಟ್ಟು ನೋಂದಣಿ ಮಾಡಿಸ್ತಾ ಇದ್ದಾರೆ ಖದೀಮರು. ಆ ನಕಲಿ QR ಕೋಡ್ ಟಚ್ ಮಾಡಿದ್ರೆ ಅಪರಿಚಿತರ ಖಾತೆಗೆ ಲಿಂಕ್ ಆಗುತ್ತೆ. ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಹಣ ಖದೀಮರ ಪಾಲಾಗುತ್ತೆ. ಈ ಬಗ್ಗೆ ಎಕ್ಸ್ ಮೂಲಕ ಪೊಲೀಸರಿಗೆ ದೂರು ನೀಡಿದ್ದಾರೆ ವ್ಯಕ್ತಿಯೊಬ್ಬರು. ಅವರು ಕೂಡ ಈ ರೀತಿ ಮೋಸ ಹೋಗಿರ್ಬೋದು. ಹಾಗಾಗಿ ಅಧಿಕೃತ ವೆಬ್ಸೈಟ್ಗಳು ಯಾವುದಿದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಮಾತ್ರ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕು. ಸುಮ್ಮನೆ ಯಾವ್ಯಾವುದೋ ಹೋಗ್ತಾ ಇದೆ, ಯಾವ್ಯಾವುದೋ ಕಾಣಿಸುತ್ತೆ ನಿಮಗೆ ಮೊಬೈಲ್ನಲ್ಲಿ ಅಂತಂದ್ಬಿಟ್ಟು ಆ QR ಕೋಡ್ ಟಚ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಲಿಂಕ್ ಆಗುತ್ತೆ. ನಿಮ್ಮ ಅಕೌಂಟಿಂದ ದುಡ್ಡು ಎಗರಿಸ್ತಾರೆ ಖದೀಮರು. ಇದು ಕೂಡ ಸೈಬರ್ ಕ್ರೈಮ್. ಸೊ ಹಾಗಾಗಿ ಈ ಥರ ಮೋಸ ಹೋದ ವ್ಯಕ್ತಿಯೊಬ್ಬ ಈಗ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಎಕ್ಸ್ ಮುಖಾಂತರ ಹಂಚ್ಕೊಂಡಿದ್ದಾರೆ, ಟ್ವೀಟ್ ಮಾಡಿ ಹಂಚ್ಕೊಂಡಿದ್ದಾರೆ, ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಯಾವ ರೀತಿ ವಂಚನೆ ಆಗುತ್ತೆ, ಒಂದು ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ಬೋದಾ ಅಂತ? ಅರವಿಂದ್, ಈಗಾಗಲೇ ಏನು ಸಾರಿಗೆ ಇಲಾಖೆ HSRP ನಂಬರ್ ಹಾಕೊಳ್ಳಿ ಅಂತೇನೋ ನಿಯಮ ಕಡ್ಡಾಯ ಮಾಡ್ತಾ ಇದೆ. ಈಗಾಗಲೇ ಅದನ್ನು 3 ತಿಂಗಳು ಎಕ್ಸ್ಟೆಂಡ್ ಕೂಡ ಮಾಡಿರುವಂತದ್ದು. ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಕೋಬೇಕು ಅಂತ ಆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಹೋಗಿ ನೇರವಾಗಿ ಆನ್ಲೈನ್ ಮುಖಾಂತರ ಅದನ್ನ ವೆಬ್ಸೈಟ್ ನಲ್ಲಿ ಇರುವಂತ ಡಾಕ್ಯುಮೆಂಟ್ ಫಿಲ್ ಮಾಡ್ಬೇಕಾಗುತ್ತೆ. ಫಿಲ್ ಮಾಡಿದ ನಂತರದಲ್ಲಿ ಯಾವಾಗ QR ಕೋಡ್ ಸಿಗುತ್ತೆ, QR ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ಅದು ಅಮೌಂಟ್ ಏನ್ ಕಟ್ ಆಗುತ್ತೆ, ಆ ಅಮೌಂಟ್ ಸಾಮಾನ್ಯವಾಗಿ ಅಧಿಕೃತ ವೆಬ್ಸೈಟ್ ಅಲ್ಲಿ ಕಟ್ ಆಗ್ಬೇಕಾಗಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ದುಷ್ಕರ್ಮಿಗಳೇನಿದ್ದಾರೆ ನಕಲಿ ವೆಬ್ಸೈಟ್ಗಳ ಮುಖಾಂತರ ಸ್ಕ್ಯಾನ್ ಮಾಡಿದಂತ ಏನು ಇದು ಸಂಬಂಧಪಟ್ಟ ಹಾಗೆ ಕೆಲವೊಂದು ವೆಬ್ಸೈಟ್ಗಳು ಓಪನ್ ಆಗಿರುವಂತದ್ದು. ಅಲ್ಲಿ ಹೋಗಿ ಆ ನೋಂದಣಿ ಮಾಡ್ಕೊಂಡ ತಕ್ಷಣದಲ್ಲಿ ಒಂದು QR ಕೋಡ್ ಕೇಳುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣದ ಅವರ ಪರ್ಸನಲ್ ಅಕೌಂಟ್ಗೆ ಅಮೌಂಟ್ ಹೋಗ್ತಾ ಇರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಪೊಲೀಸರಿಗೆ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇದ್ವು. ಇವತ್ತು ಒಬ್ಬ ವ್ಯಕ್ತಿ ಕೂಡ ಎಕ್ಸ್ ಮುಖಾಂತರ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿರುವಂತದ್ದು. ಈ ರೀತಿಯಾಗಿ ಖಾಸಗಿ ವ್ಯಕ್ತಿಗಳು ನಕಲಿ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿ ಈ ರೀತಿ ಸ್ಕ್ಯಾನ್ ಮಾಡ್ಕೊಂಡು ಅಮೌಂಟ್ ತಗೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ದೂರು ಬಂದಿರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಯಾರೆಲ್ಲ ಈ ಏನು ಫೇಕ್ ವೆಬ್ಸೈಟ್ನೆಲ್ಲ ಕ್ರಿಯೇಟ್ ಆಗ್ತಾ ಇದ್ದೇವೆ ಆ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಮತ್ತೆ ಅಂತ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಯಾವುದೇ ವ್ಯಕ್ತಿ HSRP ನಂಬರ್ ಏನು ತಗೋಬೇಕು ಅದಕ್ಕೆ ಹೋದಂತ ವೇಳೆಯಲ್ಲಿ ಅಧಿಕೃತವಾಗಿ ವೆಬ್ಸೈಟ್ ಅನ್ನ ಕನ್ಫರ್ಮ್ ಮಾಡ್ಕೊಂಡು ಆ ನಂತರದಲ್ಲಿ QR ಕೋಡ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡುವುದು ಒಳ್ಳೇದು. ಹೊರತುಪಡಿಸಿದ್ರೆ ಯಾರೋ ಗೊತ್ತು ಗುರಿ ಇಲ್ಲದವರಿಗೆ ಏನೋ ಸ್ಕ್ಯಾನ್ ಮಾಡಿದ್ರೆ ಅಮೌಂಟ್ ಹೋಗುತ್ತೆ, ಮತ್ತೆ ರಿಜಿಸ್ಟರ್ ಕೂಡ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಜನರಿಗೆ ತಿಳುವಳಿಕೆ ನೀಡುವ ಜೊತೆಗೆ ಯಾರು ನಕಲಿ ವೆಬ್ಸೈಟ್ ಮಾಡ್ಕೊಂಡಿದ್ದಾರೆ ಅಂತವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ CCV ಪೊಲೀಸರಿಗೆ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹುಷಾರಾಗಿರಿ. ಸ್ವಲ್ಪ ನೀವು ಯಾವುದೋ ಲಿಂಕ್ ಸಿಕ್ತೋ ಅನ್ನೋ ಕಾರಣಕ್ಕೋಸ್ಕರ QR ಕೋಡನ್ನು ಸ್ಕ್ಯಾನ್ ಮಾಡಿ ದುಡ್ಡು ಕಟ್ಟಕ್ಕೆ ಹೋದರೆ ದುಡ್ಡು ಕಳ್ಕೊತೀರಾ. ಅಕೌಂಟಲ್ಲಿರೋ ದುಡ್ಡು ಹೋಗುತ್ತೆ.